ಸಂಪತ್ತನ್ನು ಲೂಟಿ ಮಾಡಿ ಜೈಲ್ಗೆ ಹೋಗಿಲ್ಲ. ಲೂಟಿ ಮಾಡಿ ಅವ್ರು ಇದ್ ಮಾಡ್ದಿರಾ ಜನರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಾಗ ನೀವ್ ಯಾರು ರಕ್ಷಣೆ ಮಾಡಿದ್ರಿ? ಯಾರು ರಕ್ಷಣೆ ಬಂದಿದ್ರು? ಮೊನ್ನೆ ಜನಾರ್ದನ್ ರೆಡ್ಡಿ ಅವರೇ. ಈ ದೇಶದಲ್ಲಿ ಮಾಜಿ ಪ್ರಧಾನಿಗಳು ಸೋತಿದ್ದಾರೆ, ಮಾಜಿ ಸಿಎಂಗಳು ಸೋತಿದ್ದಾರೆ. ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರು, ಅವಾಗ ಶ್ರೀರಾಮುಲು ಅವರಿಂದ ಗೆದ್ದಿದ್ರು ಅಂತ ಹೇಳ್ತಾ ಇದ್ರ ಅವಾಗ ವಿಜಯೇಂದ್ರ ಅವರು. ಅಂತ ವಚನ ಭ್ರಷ್ಟ ಅಲ್ಲ ಶ್ರೀರಾಮುಲು ಸರ್ ಅವರು. ಆಕ್ರಮ ಗಣಿಗಾರಿಕೆ ಮಾಡಿ ಸಾವಿರಾರು ಕೋಟಿ ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿ ಜೈಲ್ಗೆ ಹೋಗಿಲ್ಲ. ಅವ್ರ ಮೇಲೆ ಯಾವುದು ಬೇರೆ ರೀತಿ ಪ್ರಕರಣಗಳಾಕಿ ಅವ್ರೇನು ಜನರಿಗೆ ಮೋಸ ಮಾಡಿಲ್ಲ. ಎನೋಬಲ್ ಇಂಡಿಯಾ ಚಿಟ್ ಫಂಡ್ ಕಲೆಕ್ಷನ್ ಕಿಂಗ್ ಆಗಿದ್ರಲ್ಲ ಜನಾರ್ದನ್ ರೆಡ್ಡಿ ಅವರೇ. ಬಡವರು ಮಧ್ಯಮ ವರ್ಗದ ಹಣವನ್ನು ಲೂಟಿ ಮಾಡಿ ಅವ್ರು ಇದ್ ಮಾಡ್ದಿರಾ ಜನರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಅವಾಗ ನೀವ್ ಯಾರು ರಕ್ಷಣೆ ಮಾಡಿದ್ರಿ? ಯಾರು ರಕ್ಷಣೆ ಬಂದಿದ್ರು? ಮೊನ್ನೆ ಜನಾರ್ದನ್ ರೆಡ್ಡಿ ಅವರೇ. ನಿನ್ನೆ ನಿಮ್ಮ ಸಹೋದರ ಸೋಮಶೇಖರ್ ರೆಡ್ಡಿ ಅವರು ಹೇಳಿದ್ದಾರೆ, ನಿಮ್ಮ ವ್ಯಕ್ತಿತ್ವ ಗುಣಗಾನ ಮಾಡಿದ್ದಾರೆ. ನಿಮ್ಮ ಮಾತು ಕೇಳ್ಕೊಂಡು ನೀವು ಹೇಳಿದ್ದೆ ಫೈನಲ್ ಆಗ್ಬೇಕು, ನನ್ನ ಕೆಳಗಡೆನೆ ಇರಬೇಕು ಅನ್ನೋದಕ್ಕೆ ಶ್ರೀರಾಮುಲು ಅವರು ಗುಲಾಮ ಅಲ್ಲ, ನೀವು ರಾಜ ಅಲ್ಲ. ನೀವ್ ಹೇಳ್ದಂಗೆ ಕೇಳೋದಕ್ಕೆ ಸೇನಾಧಿಪತಿ ಅಲ್ಲ. ಶ್ರೀರಾಮುಲು ಅವರು ಸಹ ಒಬ್ಬ ರಾಜನೇ. ಈ ರಾಜ್ಯದ ಮಾಸ್ ಲೀಡರು, ಅಹಿಂದ ನಾಯಕ, ದಲಿತ ನಾಯಕ ನಮ್ಮ ಶ್ರೀರಾಮುಲು ಸರ್ ಅವರು. ನೀವು ಸಹ ಎಚ್ಚರಿಕೆಯಿಂದ ಇಡಿ. ವಾಲ್ಮೀಕಿ ಸಮುದಾಯ ನಿಮ್ಗೆ ಅಷ್ಟೊಂದು ಒಂದು ಮನೆ ಮಗನ್ ರೀತಿ ಬೆಳೆಸಿದೆ ರೀ. ಮನೆ ಮಗನ್ ರೀತಿ ಬೆಳೆಸಿದೆ ನಿಮ್ಮನ್ನು. 2006 ಬಳ್ಳಾರಿ ಉಸ್ತುವಾರಿ ಆಗಿದ್ದಂತ ಶ್ರೀರಾಮುಲು ಸರ್ ಅವರು, ಅವ್ರು ಎಷ್ಟು ಸಪೋರ್ಟ್ ಮಾಡೋದು ನಿಮ್ಗೆ? ಪಾಪುಗಳನ್ನು ಮಾಡಿ ತಿರುಪತಿ ತಿಮ್ಮಪ್ಪನಿಗೆ ಕಿರೀಟ ಕೊಟ್ರೆ ಪಾಪುಗಳು ಓಡೋದಿಲ್ಲ ಜನಾರ್ದನ್ ರೆಡ್ಡಿ ಅವರೇ. ಈ ನಿಜಕ್ಕೂ ಜನಾರ್ದನ್ ರೆಡ್ಡಿ ಅವರು ಯಾಕೋ ಒಂದು ಶಕುನಿ ರೀತಿ ಒಂದು ಮನೋಭಾವ ಇತ್ತೀಚಿನ 1 ವರ್ಷ 1.5 ವರ್ಷದಿಂದ ಪಾಪ ತುಂಬಾ ತುಂಬಿಸ್ಕೊಂಡ್ಬಿಟ್ಟಿದ್ದಾರೆ. ಶ್ರೀರಾಮುಲು ಸರ್ ಅವರ ಶಕ್ತಿಯನ್ನು ಯಾರು ಕುಗ್ಸಕ್ಕಾಗೋದಿಲ್ಲ. ಅವ್ರ ಸಾಮರ್ಥ್ಯ ಏನು ಸೋತಿರ್ಬೋದು. ಈ ದೇಶದಲ್ಲಿ ಮಾಜಿ ಪ್ರಧಾನಿಗಳು ಸೋತಿದ್ದಾರೆ, ಮಾಜಿ ಸಿಎಂಗಳು ಸೋತಿದ್ದಾರೆ, 10 ಸಲ 5 ಸಲ ಮಿನಿಸ್ಟರ್ ಆಗಿರೋರು ಸೋತಿದ್ದಾರೆ. ಸೋಲೇನ್ ನಮ್ಗೆ ಸೋಲಿಂದ ಏನು ಅವ್ರ ಸಾಮರ್ಥ್ಯ ಕುಗ್ಗೋಯ್ತು. ಅವರು ಇನ್ನು ಎದ್ದೋಲಕ್ಕಾಗಲ್ಲ. ಇದ್ರಲ್ಲಿ ಅವ್ರನ್ನು ಪಾತಾಳಕ್ಕೆ ತಳ್ಳಿಬಿಡೋಣ ಅಂತ ಏನಾದ್ರು ಮನೋಭಾವ ಇಟ್ಕೊಂಡಿದ್ರೆ ದಯವಿಟ್ಟು ಅದು ಬಿಟ್ಬಿಡಿ. ಇವಾಗ ಏನು ಸಂಡೂರು ಅಕಸ್ಮಾತ್ ಸಂಡೂರಲ್ಲಿ ಏನಾದ್ರು ಬಿಜೆಪಿ ಅಭ್ಯರ್ಥಿ ಗೆದ್ದಿದ್ರೆ ಅವಾಗ ಶ್ರೀರಾಮುಲು ಅವರಿಂದ ಗೆದ್ದಿದ್ರು ಅಂತ ಹೇಳ್ತಾ ಇದ್ರ ಅವಾಗ ವಿಜಯೇಂದ್ರ ಅವರು ಕ್ರೆಡಿಟ್ ತಗೊಳ್ಳೋದು, ಉಸ್ತುವಾರಿ ಜನಾರ್ದನ್ ರೆಡ್ಡಿ ಅವ್ರು ಕ್ರೆಡಿಟ್ ತಗೊಳ್ಳೋದು. ಬಹುಶಃ ಬಂಡಾರ ಹನುಮಂತ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ ಮುಂದೆ ಭವಿಷ್ಯ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅರ್ಥ ಆಯ್ತಾ? ನೀವು ಒಂದ್ ರೀತಿ ಮೀರ್ಸಾದಿಟ್ಟು ಕೆಲಸಗಳು ಮಾಡಕ್ ಹೋಗ್ಬೇಡಿ ಬಂಡಾರ ಹನುಮಂತ ಅವ್ರೆ. ಅರ್ಥ ಆಯ್ತಾ? ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ದಾರಿಯಲ್ಲಿ ನಡೀರಿ. ಯಾರಿಗೇನು ಎಲ್ಲರನ್ನೂ ಬೆಳೆಸ್ಕೊಂಡು ಬಂದಿದ್ದಾರೆ ಶ್ರೀರಾಮುಲು ಅವರು. ಯಾರಿಗೇನು ಅನ್ಯಾಯ ಮಾಡಿಲ್ಲ, ವಂಚನೆ ದ್ರೋಹ ಮಾಡಿಲ್ಲ, ನಂಬಿಕೆ ದ್ರೋಹ ಮಾಡಿಲ್ಲ. ಆದ್ರಿಂದ ನಾವು ಹೇಳ್ತಾ ಇದೀವಿ, ಬಿಜೆಪಿ ಹೈಕಮಾಂಡ್ ಆಗಿರ್ಬೋದು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಏನೋ ಹೇಳ್ತಾ ಇದ್ರು ಮೊನ್ನೆ ಮಾಧ್ಯಮದಲ್ಲಿ, 1 ವರ್ಷ ಬೇಕು ತನಿಖಾ ಸಂಸ್ಥೆಗಳು ಏನಾದ್ರು ವಿಚಾರಣೆ ಇದು ಮಾಡಿಬಿಟ್ರೆ ಅಂತ ಶ್ರೀರಾಮುಲು ಅವ್ರ ಮೇಲೆ ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಅಂತ ವಚನ ಭ್ರಷ್ಟ ಅಲ್ಲ ಶ್ರೀರಾಮುಲು ಸರ್ ಅವರು. ಸ್ವಾಭಿಮಾನಿ ಅವರು, ಸ್ವಾಭಿಮಾನಿ. ಕ್ರೆಡಿಟ್ ತಗೊಳ್ಳೋದು, ಉಸ್ತುವಾರಿ ಜನಾರ್ದನ್ ರೆಡ್ಡಿ ಅವ್ರು ಕ್ರೆಡಿಟ್ ತಗೊಳ್ಳೋದು. ಬಹುಶಃ ಬಂಡಾರ ಹನುಮಂತ ಅವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ ಮುಂದೆ ಭವಿಷ್ಯ ಇದೆ, ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅರ್ಥ ಆಯ್ತಾ? ನೀವು ಒಂದ್ ರೀತಿ ಮೀರ್ಸಾದಿಟ್ಟು ಕೆಲಸಗಳು ಮಾಡಕ್ ಹೋಗ್ಬೇಡಿ ಬಂಡಾರ ಹನುಮಂತ ಅವ್ರೆ. ಅರ್ಥ ಆಯ್ತಾ? ನಿಮ್ಗೆ ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ದಾರಿಯಲ್ಲಿ ನಡೀರಿ. ಯಾರಿಗೇನು ಎಲ್ಲರನ್ನೂ ಬೆಳೆಸ್ಕೊಂಡು ಬಂದಿದ್ದಾರೆ ಶ್ರೀರಾಮುಲು ಅವರು. ಯಾರಿಗೇನು ಅನ್ಯಾಯ ಮಾಡಿಲ್ಲ, ವಂಚನೆ ದ್ರೋಹ ಮಾಡಿಲ್ಲ, ನಂಬಿಕೆ ದ್ರೋಹ ಮಾಡಿಲ್ಲ. ಆದ್ರಿಂದ ನಾವು ಹೇಳ್ತಾ ಇದೀವಿ, ಬಿಜೆಪಿ ಹೈಕಮಾಂಡ್ ಆಗಿರ್ಬೋದು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಏನೋ ಹೇಳ್ತಾ ಇದ್ರು ಮೊನ್ನೆ ಮಾಧ್ಯಮದಲ್ಲಿ, 1 ವರ್ಷ ಬೇಕು ತನಿಖಾ ಸಂಸ್ಥೆಗಳು ಏನಾದ್ರು ವಿಚಾರಣೆ ಇದು ಮಾಡಿಬಿಟ್ರೆ ಅಂತ ಶ್ರೀರಾಮುಲು ಅವ್ರ ಮೇಲೆ ಅಷ್ಟು ಮೈ ಮೇಲೆ ಹೇಳ್ಕೊಂಡಿದ್ದಾರೆ. ಅಂತ ವಚನ ಭ್ರಷ್ಟ ಅಲ್ಲ ಶ್ರೀರಾಮುಲು ಸರ್ ಅವರು. ಸ್ವಾಭಿಮಾನಿ ಅವರು, ಸ್ವಾಭಿಮಾನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.